ಈ ಗುಂಡಿ ಅಮೃತೇಶ್ ಸರ್, ಚರಂಡಿ ಕ್ಲೀನ್ ಮಾಡದೇ ಇರೋ ಸರ್ಕಾರ ಟನಲ್ ರೋಡ್ ಕಟ್ತಾರ ಮೇಡಮ್. ಅಂಡರ್ ಪಾಸ್ ಅಲ್ಲಿ ನೀರ್ ಜಾಪ್ ಆಗ್ತಿದೆ, ಟನಲ್ ರೋಡ್ ಅಲ್ಲಿ ನೀರು PIL ಹಾಕಿದ್ದಾರೆ ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಜಾವೇದಿಕೆ ಮತ್ತೆ ಇನ್ನೆರಡು ಯಾವುದು ಸೊ PIL ಹಾಕಿದ್ದಾರೆ ಸರ್. ಈ ಹಿಂದೆನೂ ಕೂಡ ಈ ವಿಧಾನಸೌಧ ಬಳಿಯ ಚಾಲುಕ್ಯ ವೃತ್ತದಿಂದ ಹೆಬ್ಬಾಳದವರೆಗೆ ಈ ಸ್ಟೀಲ್ ಬ್ರಿಡ್ಜ್ ಮಾಡ್ತೀವಿ ಅಂತ ಹೊರಟಿದ್ರು. ಅದಕ್ಕೂ ಕೂಡ ವಿರೋಧ ಆಯಿತು, ಅದು ಕೂಡ PIL ಆಯಿತು, ಅದು ಕೂಡ ಕೋರ್ಟಲ್ಲಿ ವಿಚಾರ ಬಂದಿತ್ತು. ಇವತ್ತು ಮತ್ತೆ ಈ ಯೋಜನೆ ಕೂಡ ಈಗ ಕೋರ್ಟ್ಗೆ ಹೋಗಿದೆ. ಏನಾಗ್ಬೋದು ತಮ್ಮ ಪ್ರಕಾರ? ನನಗೆ 99% ಅಲ್ಲ 100% ಹೇಳ್ತೀನಿ, ಈ ಟನಲ್ ಯೋಜನೆ ನಡೆಯೋದಿಲ್ಲ. ಯಾಕೆ ಸರ್ ಅಷ್ಟು ಶ್ಯೂರ್ ಆಗಿ? ಒಂದು ಶ್ಯೂರ್ ಆಗಿ ಹೇಳ್ಬೇಕು ಅಂದರೆ, ಒಂದು ಭಾಳ ಒಂಥರ ಇದಾಗಿ ಹೇಳ್ಬೋದು. ಅವ್ರು ಹೆಂಗೆ ಟಾಂಗ್ ಕೊಟ್ಟು ಯಾಕ್ರಿ ಮಾಡ್ತೀನಿ ಅಂತ ಹೇಳಿದಾಗೆ ನಾವು ಹೇಳ್ತೀವಿ. ದೆಹಲೀಲಿ ಒಬ್ಬ ಮಹಾರಾಜ ಇದ್ದಂತೆ, ಅವನ ರಾಜಧಾನಿನ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಂತ. ಅದಕ್ಕೆ ಒಂದೊಂದ್ಸರಿ ಹೇಳ್ತಾರೆ ತೊಗಲಕ್ ದರ್ಬಾರ್ ಕಂಡ್ರಿ ನಿಮ್ಮದು ಅಂತ. ಅವನು ಹೇಳಿದ್ದೆ ಮಾತು ನಾನು ಮಾಡೇ ಮಾಡ್ತೀನಿ ರೀ, ನೀವೆಲ್ಲ ಹೇಳಿದ್ರು ಸಮೇತ ಅಂತ ಹೇಳೋಂಥ ಆ ವ್ಯಂಗ್ಯವಾಗಿ ಮಾತಾಡ್ತಲ್ಲ, ತಪ್ಪು. ಮೊದಲನೇದಾಗಿ ನೀವು ಸೈಂಟಿಫಿಕ್ ಸ್ಟಡಿಯಲ್ಲಿ ಮಾಡಿದಿರಿ ಇದ್ರ ಬಗ್ಗೆ. ಎರಡನೇದಾಗಿ ಪಬ್ಲಿಕ್ ಅವೇರ್ನೆಸ್ಸು. ನೀವು ಹೇಳಿದ್ರಿ ಬೃಹತ್ ಇಂಡಸ್ಟ್ರೀಸ್ಗಳ ನಡಿಬೇಕಾರೆ, ಈಗ ರಾಯಚೂರು ಗುಲ್ಬರ್ಗದಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ಆಗ್ಬೇಕಾರೆ ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಅಂತ ಕರೀತಾರೆ. KIDB ಅವರೆಲ್ಲ ಕರೆದು ನಿಮ್ಮ ಹೇಳಿಕೆ ಏನಂತ ಪಬ್ಲಿಕ್ ಸ್ಟೇಕ್ ಹೋಲ್ಡರ್ಸ್ನ ಕೇಳ್ತೀರಿ. ಅಲ್ಟಿಮೇಟ್ ಆಗಿ ಹಿಂದಿನ ಘಟನೆಗಳನ್ನ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನಾನು ಅದು ಆ ಹೋರಾಟದಲ್ಲಿ ಇದ್ದವನು. ಹಾಸನದ ಚನ್ನರಾಯಪಟ್ಟಣದ ಹತ್ರ ಒಂದು ಬಾಗೂರು ನವಿಲೆ ಸುರಂಗ ಮಾರ್ಗ ಬಂತು. ಹೇಮಾವತಿ ನೀರನ್ನ ತಗೊಂಡು ತುಮಕೂರಿಗೆ ತಗೊಬರ್ಬೇಕಾದ್ರೆ ಅಲ್ಲಿ ಒಂದು ಸುರಂಗ ಹೋಯ್ತು, ಬಾಗೂರು ನವಿಲೆ ಈಗಲೂ ಇದೆ. ಸುಮಾರು ಆ ಕಡೆ ಒಂದು 10 ಹಳ್ಳಿ, ಈ ಕಡೆ 10 ಹಳ್ಳಿಯವರು ಸೇರಿ ನಾವೆಲ್ಲ ಹೋರಾಟ ಮಾಡೋದು. ಮಾಡಬೇಡಿ, ಅಲ್ಲಿರೋಂಥ ಗಿಡಗಳು ಮರಗಳು ಎಲ್ಲ ಹೋಗುತ್ತೆ, ನೀರು ಸೀಪೇಜ್ ಆಗಿ ಆ ಟನಲಲ್ಲಿ ಹೋಗ್ಬಿಡುತ್ತೆ ಅಂತ. ಇವತ್ತು ಹೋಗಿ ನೋಡಿ, ಆ ಬಾಗೂರು ನವಿಲೆ ಆ ಸುರಂಗದ ಸುತ್ತಮುತ್ತ 10-20 ಹಳ್ಳಿಗಳಿಗೆ ಇವಾಗ ಡ್ಯಾಮೇಜಸ್ ಕೊಡ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ತೆಂಗಿನ ಮರಗಳು ಹೋಯ್ತು, ರೈತ ಭೂಮಿ ಇದು ಮಾಡೋ ಹಾಗಿಲ್ಲ ಇಲ್ಲ. ನಾವು ಅಲ್ಟ್ರಾ ಮಾಡರ್ನ್ ಟೆಕ್ನಾಲಜಿಲಿ ಮಾಡ್ತೀನಿ ಅಂದರೆ ಅದು ಯಾವ ಟೆಕ್ನಾಲಜಿ ಅಂತನಾದರೂ ಹೇಳಬೇಕಾ? ಪಾರದರ್ಶಕತೆ ಬೇಕಾ? ಇವ್ರು ಹೇಳಿದರು ಯಾವ್ಯಾವ ಮೆಗಾ ಇದನ್ನ ಪ್ರಾಜೆಕ್ಟ್ ಮಾಡ್ತಾರೆ, ಅದ್ರ ಹಿಂದೆ ಇರೋದೆಲ್ಲ ಭ್ರಷ್ಟಾಚಾರದ ಕೈ. ಭಾಳ ಚೆನ್ನಾಗಿ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಬೆಂಗಳೂರು ಒಳಗಡೆ ನೀವು ಅಲ್ಲೆಲ್ಲೋ ಇದರಿಂದ ಸಿಲ್ಕ್ ಬೋರ್ಡರ್ಗೆ ಟನಲ್ ಮಾಡ್ತೀನಿ ಅಂದ್ರೆ ಸರಿ ಸಾಮಾನ್ಯದ ಮಾತಾ? ನಾಟ್ ಓನ್ಲಿ ದಟ್ ಸರ್, ಈಗ ನಾರ್ತ್ ಇಂದ ಸೌತ್, ಈಸ್ಟ್ ಇಂದ ವೆಸ್ಟ್ ಮಾಡ್ತಾರಂತೆ. KRPuram to 9 ನನಗೆ ಒಬ್ರು ಕೇಳಿದ್ರು, ಈ ಸ್ಯಾಂಕಿ ಟ್ಯಾಂಕ್ ಹತ್ರನೂ ಮಾಡ್ತಾರೆ. ಇವ್ರು ಹೇಳಿದ್ರು ಕಾವೇರಿ ಥಿಯೇಟರ್ ಹತ್ರ ಒಂದು ಟನಲ್ ಇದೆ, ಹಾಲಿಡೇ ಇನ್ ಹತ್ರ ಒಂದಿದೆ, ಹಳೆಯ ಹಾಲಿಡೇ ಇನ್ ಹತ್ರ, ಆನಂದರಾವ್ ಸರ್ಕಲ್ ಹತ್ರ, ನಮ್ಮ KR ಸರ್ಕಲ್ ಯಾವ್ದೋ ಹೆಣ್ಣುಮಗಳು ಬಸ್ಸಲ್ಲಿ. ಬರೀ ಅದು ಅಷ್ಟಕ್ಕೇನೆ. ಇನ್ನು ನೀವು ಟನಲ್ ಒಳಗಡೆ ಹೋದಾಗ ಅಕಸ್ಮಾತ್ ಮಳೆ ಬಂದ್ರೆ ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇವ್ರು ಎಷ್ಟು ಮೋಟ್ರನ್ನ ಹಾಕಿ ನೀರು ಹಾರಿಸ್ತಾರೆ ಮೇಲಕ್ಕೆ. ಎರಡನೇದು ಪಾಯಿಂಟು, ಇಷ್ಟೆಲ್ಲ ಪ್ರಕೃತಿಯ ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಪ್ರೆಸ್ಟೀಜನ್ನು ಇಟ್ಕೊಂಡು ಪ್ರಕೃತಿಯ ವಿರುದ್ಧ ಭೂಮಿ ತಾಯಿನ ಎಷ್ಟು ಅಂತ ನೀವು ಬಗೀತೀರಿ? ಹೌದು. ನಾಳೆ ನಾನು ಕೊಡಗಿನಿಂದ ಬಂದರು. ಕೊಡಗಿನಲ್ಲಿ ಏನಾಯಿತು? ಬುಲ್ಡೋಜರ್ಗಳು ಮತ್ತು ಇದು ಹಿಟಾಚಿಗಳನ್ನ ತಗೊಂಡು ಎಲ್ಲ ಗುಡ್ಡ ಕಡಿದು ದೊಡ್ಡ ದೊಡ್ಡ ಹೋಮ್ ಸ್ಟೇ ಮಾಡಿದ್ರಿ. 2018-19 ಏನಾಯಿತು? ಲ್ಯಾಂಡ್ ಸ್ಲೈಡ್ಗಳಾಯಿತು. ಇಲ್ಲಿ ಬೆಂಗಳೂರು ನಗರದಲ್ಲಿ ಇನ್ನೂ ಭಾಳ ಸುಲಭದ್ದು ಹೇಳಬೇಕು ಅಂದರೆ ದೊಡ್ಡ ದೊಡ್ಡ ಹೈ ರೈಸ್ ಬಿಲ್ಡಿಂಗ್ಗಳಿದೆ. ಇವತ್ತು ಪ್ರೆಸ್ಟೀಜ್ ಅವ್ರದ್ದು ಅದು ಯಾವ ಒಂದು 30-40 ಹೈಟಲ್ಲಿದೆ. ನೀವು ಟನಲ್ ಕೊರಿಯಾಗ ಇಲ್ಲಿ ಚಿಕ್ಕಪೇಟೆ ಹತ್ರ ವಾಲ್ತು ಅದೇನೋ ಒಂದು 10 ಜನ ಮನೆ ವೆಕೇಟ್ ಮಾಡಿಸಿ. ನಾಳೆ ನೀವು ಈ ಟನಲ್ ಮಾಡಬೇಕಾದ್ರೆ ನಿಮ್ಮ ಎಷ್ಟು 100 ಅಡಿ ಕೆಳಗಡೆ ಹೋಗ್ತೀರಾ? ಅದ್ರ ಮೇಲೆ ಆ ಬಿಲ್ಡಿಂಗ್ ನಿಂತಿರ್ತದೆ, ಟವರ್ಸ್ಗಳಿರ್ತದೆ. ಅದು ಒಂದು ಚೂರಾದರೆ ಇಡೀ ಪ್ರಾಜೆಕ್ಟ್ ಮುಚ್ಚುತ್ತೀರಾ? ಮಂಗನಾಟ ಅಲ್ವಾ ಇದು? ಒಂದು ರೀತಿಲಿ ಪಾರದರ್ಶಕತೆಯಿಂದ ಮಾಡಿ. ಇಲ್ಲ ಆಮೇಲೆ ಇದಕ್ಕೆ ಹಾಕೋ ದುಡ್ಡನ್ನ ಯು ಚೇಂಜ್ ಇಟ್. ಭೂ ವೈಜ್ಞಾನಿಕ ಪರಿಣಾಮದ ಸರ್ವೆ ಬಗ್ಗೆ
ಇನ್ನೂ ಒಂದು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಇವರಿಗೆ ಕ್ಲಾರಿಟಿ ಇಲ್ಲ ನೋಡಿ. ಇದೇನು ಅಂತ ಹೇಳಿದ್ರೆ ಮಣ್ಣಿನ ವೈಜ್ಞಾನಿಕ ಪರೀಕ್ಷೆ ಆಗಿಲ್ಲ, ಏನು ಇಲ್ಲ. ಒಂದು ಏನಂದ್ರೆ ನಾನ್ ಮಾಡ್ಬೇಕು, ನನ್ ತಲೆಗ್ ಬಂದಿದೆ, ಮಾಡಿಲ್ಲ ಪ್ರೊಸೀಜರ್. ಅಲ್ಲ ನನ್ ತಲೆಗ್ ಬಂದಿದೆ ಟನಲ್ ಮಾಡ್ಬೇಕು ಅಂತ, ಯಾರೋ ಒಬ್ರು ಹೇಳಿರ್ತಾರೆ ಟನಲ್ ಮಾಡ್ಬಿಟ್ರೆ ಇಲ್ಲಿಂದ ಆ ಕಡೆ ಹೋಗ್ಬೋದು. ಅದೇನು ಇದು ಅದೇ ಮೆಕ್ಸಿಕೋ ಅಲ್ಲೆಲ್ಲ ಇದೆಯಲ್ಲ ಹೊರಗಡೆ ಫೆರ್ರಿ ಒಳ್ಳಿ ಬೋಟಲ್ ದಾಟಂಗೆ. ಆಮೇಲೆ ಯಾರಿಗಾಗಿ ಮಾಡ್ತಿದ್ದೀರಿ? ಜನಸಾಮಾನ್ಯರು ನಡ್ಕೊಂಡು ಹೋಗಕ್ಕಾಗುತ್ತಾ? ಅಲ್ಲ, ಜನಸಾಮಾನ್ಯರು ಈಗ ಪ್ರಕೃತಿಯ ವಿರುದ್ಧವಾದಂತಹ ಯಾವುದೇ ಯೋಜನೆಗಳಾಗಿರ್ಬೋದು, ಜನಸಾಮಾನ್ಯರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಆದ್ರೆ ದರ್ಶನ್ ಅವರು ಹೇಳಿದ ಹಾಗೆ ಫ್ಲೈಓವರ್ಗಳಿಗೂ ಕೂಡ ವಿರೋಧ ಇತ್ತು, ಮೆಟ್ರೋಗೂ ಕೂಡ ವಿರೋಧ ಇತ್ತು. ಈಗ ಎಷ್ಟು ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಿದೆ. ಯಾವುದೇ ಯೋಜನೆಗಳಿಗಾಗಲಿ, ಅತಿ ದೊಡ್ಡ ಬೃಹತ್ ಯೋಜನೆಗಳಿಗೆ ಸಾರ್ವಜನಿಕರ ವಿರೋಧ ಇದ್ದೇ ಇರುತ್ತೆ. ಆದ್ರೆ ಬೆಳೆಯುತ್ತಿರುವಂತಹ ಮಹಾನಗರ 1,30,30,00,000 ವೆಹಿಕಲ್ಸ್ ಗಳಿವೆ. ಇನ್ನು 5 ವರ್ಷ ಪ್ರಾಜೆಕ್ಟ್ ಅಂದ್ರೆ 5 ವರ್ಷಕ್ಕೆ ಇನ್ನೂ ಕೂಡ ಜಾಸ್ತಿ ವೆಹಿಕಲ್ಸ್ ಗಳು. ಈಗ ಅದು ಬೇಸಿಕ್ ಕಮಾಡಿಟಿ ಆಗಿದೆ ಒಂದು ಕಾರು. ಅದು ತುಂಬಾ ಅದು ಒಂಥರ ಐಷಾರಾಮಿ ವಸ್ತು ಆಗಿಲ್ಲ. ಅದು ವಾಹನ, ಕಾರು ಅದು ಒಂಥರ ಒಂದು ದೈನಂದಿನ ನಿತ್ಯ ಬಳಕೆಗೆ ಬೇಕಾದಂತಹ ವಿಚಾರ ಆಗಿಬಿಟ್ಟಿದೆ. ಹೀಗಾಗಿ ಈ ಬೆಳೆಯುತ್ತಿರುವ ನಗರ, ಬೆಳೆಯುತ್ತಿರುವ ವಾಹನಗಳ ಸಂಖ್ಯೆಯಿಂದಾಗಿ ನೀವು ಯಾವುದೇ ನಿಗದಿತ ಯೋಜನೆಗಳನ್ನ ಮಾಡಲೇಬಾರದು ಅಂತ ಅಂದರೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಅದು ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸ್ಟೀಲ್ ಬ್ರಿಡ್ಜ್ಗೆ ಇಲ್ಲಿಂದ ಅದು ಏರ್ಪೋರ್ಟ್ಗೆ ಅದು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಒಂದಷ್ಟು ಹೋರಾಟಗಾರರು ಅವೆಲ್ಲ ಸ್ಯಾಟರ್ಡೆ ಸಂಡೇ. ನಾನು ಬೇರೆ ವಾಹಿನಿಯಲ್ಲಿದ್ದೆ ಈ ಬ್ರಿಡ್ಜ್ ಸಂದರ್ಭದಲ್ಲಿ ಬಹಳಷ್ಟು ಇದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿದ್ವಿ. ಅದೇನೋ ಒಂದು ದೊಡ್ಡ ರಾಕ್ಷಸ, ಅದರಿಂದ ಬಹಳ ದೊಡ್ಡ ಪರಿಣಾಮ ಆಗುತ್ತೆ ಅನ್ನೋ ತರದಲ್ಲಿ ಎಲ್ಲ ಚರ್ಚೆ ಮಾಡಿದ್ರು. ಎಲ್ಲ ಆಯ್ತು, ಬಿಜೆಪಿ ಅವರು ಅತಿ ದೊಡ್ಡ ಹೋರಾಟ ಮಾಡಿದ್ರು. ಅದಾದ ಮೇಲೆ ನಾನು ಬಹಳಷ್ಟು ಸರಿ ಈ ವಿಚಾರ ಬಂದಾಗ ಸ್ವತಃ ಬಿಜೆಪಿ ಲೀಡರ್ಸ್ ಹೇಳ್ತಾ ಇದ್ರು, ಅಯ್ಯೋ ಆಗಿದ್ದಿದ್ರೆ ಚೆನ್ನಾಗಿತ್ತು ಅಂತ. ಸೊ ಆ ತರ ಆಗಬಾರದು.